ಆತ್ಮೀಯ ರೈತ ಬಂಧುಗಳೇ, ಏನು ನಮಗೆ ಸ್ವತಂತ್ರ ಭಾರತದ 80 ವರ್ಷದ ನಂತರ ವಿದ್ಯುತ್ತನ್ನು ಖಾಸಗೀಕರಣವನ್ನು ಮಾಡಿಕೊಟ್ಟಿರುವಂಥದ್ದು ಈ ರಾಜ್ಯ ಸರ್ಕಾರಕ್ಕೆ ಅವಮಾನ ಆಗುವಂಥದ್ದು. ಏನಕ್ಕೆ ಅಂತ ಹೇಳಿದ್ರೆ, ನಾವು ಖಾಸಗೀಕರಣವನ್ನು ಮಾಡೋದ್ರಿಂದ ರೈತನಿಗೆ ತುಂಬ ಅನ್ಯಾಯ ಆಗ್ತಾ ಹೋಗುತ್ತೆ. ರೈತ ಯಾವುದೇ ರೀತಿಯಾದ ಕೃಷಿ ಪಂಪ್ಸೆಟ್ಗಳನ್ನು ಉಪಯೋಗ ಮಾಡೋಕ್ಕೂ ಕಷ್ಟ ಆಗುತ್ತೆ. ಮತ್ತು ಗ್ರಾಮಾಂತರ ಭಾಗಗಳಲ್ಲಿ, ಹಳ್ಳಿ ಭಾಗಗಳಿಗೆ ಖಾಸಗೀಕರಣ ಮಾಡೋದ್ರಿಂದ ವಿದ್ಯುತ್ ಶಕ್ತಿ ಕೊರತೆ ಉಂಟಾಗ್ತಾ ಹೋಗುತ್ತೆ. ಏನಕ್ಕೆ ಈ ಖಾಸಗೀಕರಣದಿಂದ ಏನು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ಗಳಿಗೆ, ದೊಡ್ಡ ಕಟ್ಟಡಗಳಿಗೆ ಆದಾಯ ಎಲ್ಲಿ ಬರ್ತಾ ಹೋಗುತ್ತೆ, ಅಲ್ಲಿ ಅವರು ವಿದ್ಯುತ್ ಪೂರೈಕೆಯನ್ನು ಮಾಡಿ ಇನ್ನೂ ಸಹ 80 ವರ್ಷದ ನಂತರ ಸ್ವತಂತ್ರ ಪೂರ್ವ ಹಿಂದಕ್ಕೆ ಹಾಕುವಂಥ ವ್ಯವಸ್ಥಿತ ಸಂಚು ನಡೀತಾ ಇರುತ್ತೆ. ಇದ್ರ ಬಗ್ಗೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಅಯೋಗ್ಯರು ಏನು ಗೆದ್ದಿದ್ದಲ್ಲ ಶಾಸಕರುಗಳು, ವಿರೋಧ ಪಕ್ಷದವರು ಇದ್ರ ಬಗ್ಗೆ ಮಾತಾಡಬೇಕು. ಅಶೋಕ್ರವರೇ ವಿರೋಧ ಪಕ್ಷದ ನಾಯಕರಾಗಿ ಖಾಸಗೀಕರಣ ಮಾಡಕ್ಕೆ ಹೊರಟಿದ್ದಾರೆ. ಇದ್ರ ಬಗ್ಗೆ ಯಾಕೆ ನೀವು ಧ್ವನಿ ಎತ್ತಿಲ್ಲ? ಆ ಬಿಡದಿ ವಿಚಾರಗಳಿಗೆ ಎಲ್ಲ ಹಸಿರು ಟವಲ್ ಹಾಕೊಂಡು ನೀವೆಲ್ಲ ನಿಮಗೆ ನಾಚಿಕೆ ಆಗಬೇಕು. ಇವೆಲ್ಲ ಏನಕ್ಕೆ ಅಂದರೆ, ಯಾವುದೇ ರಾಜಕಾರಣಿಗಳು ಸಹ ಹಸಿರು ಟವಲ್ ಹಾಕೋಕ್ಕೆ ಯೋಗ್ಯತೆ ಇಲ್ಲ. ಯಾಕೆಂದರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗಳು ನಿಮ್ಮ ಪ್ರತಿನಿಧಿಗಳನ್ನು ಮಾಡಿ ನೀವು ಜನಗಳು ಕಾಯ್ಬೇಕಂತ ನಿಮ್ಮನ್ನ ಆರಿಸಿ ಕಳಿಸಿರೋದು. ನೀವೇನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ದೊಡ್ಡ ಮಾಫಿಯಾ ಮಾಡಿ, ದೊಡ್ಡ ದುಡ್ಡು ಮಾಡಿಕೊಂಡು, ಗಣಿಗಾರಿಕೆ ಮಾಡಿ, ಎಸ್ಟೇಟ್ ಉದ್ಯಮಗಳನ್ನು ಮಾಡಿಕೊಂಡು ನೀವು ದುಡ್ಡು ಮಾಡಿಕೊಂಡು ನಿಮ್ಮ ಕುಟುಂಬಗಳನ್ನ ನೀವು ಇಂಪ್ರೂವ್ ಮಾಡ್ಕೊತಾ ಇದ್ದೀರಿ ವಿನಃ ರೈತರಿಗೆ ದ್ರೋಹ ಮಾಡ್ತಾ ಇದ್ದೀರಾ. ಯಾವೊಬ್ಬ ರಾಜಕಾರಣಿನೂ ಸಹ ಹಸಿರು ಟವಲ್ ಹಾಕೋಕ್ಕೆ ನಾಲಾಯಕ್ಕೂ ಯೋಗ್ಯತೆ ಇಲ್ದನು. ಏನಕ್ಕೆ ಅಂದರೆ, ರೈತರಿಗೆ ಪೂರಕವಾದಂಥ ಕೆಲಸಗಳನ್ನು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗಳಲ್ಲಿ ಪ್ರತಿನಿಧಿಗಳಾಗಿ ನೀವುಗಳೆಲ್ಲ ಕೊಟ್ಟಿಲ್ಲ. ಯಾಕೆಂತೇಳಿದ್ರೆ ವಿಧಾನ ಸೌಧಕ್ಕೆ ಹೋಗಿ ನೀವು ಎಷ್ಟೆಷ್ಟು ನಿಮಗೆ ತಿಂಗಳಿಗೆ ಹಣ ಬರ್ತದಲ್ಲ, ಹಣವನ್ನು ಡಬಲ್ ಮಾಡ್ತಾ ಹೋಗ್ತಾ ಇದ್ದೀರಾ. ನಿಮ್ಮ ಸಂಭಾವನೆಯನ್ನು ದೊಡ್ಡದು ಮಾಡ್ಕೊಳ್ತಾ ಹೋಗ್ತಾ ಇದ್ದೀರಾ. ನೀವು ಅಂಥದ್ದು ಉಪಯೋಗ ಮಾಡ್ಕೊತಾ ಇದ್ದೀರಿ ಬಿಟ್ಟರೆ ಬರೀ ಗೂಟಕ್ಕವರು ಇನ್ನಿಷ್ಟಕ್ಕೋಸ್ಕರ ಕಿತ್ತಾಡ್ತೀರಾ. ಅದು ರೈತರ ಪರ ನೀವು ಯಾವತ್ತೂ ನೀವು ಧ್ವನಿ ಎತ್ತಿದ್ದೀರ. ನಾಟಕಕ್ಕೋಸ್ಕರ ಅಷ್ಟೇ ಧ್ವನಿ ಎತ್ತೋದು. ವಿರೋಧ ಪಕ್ಷದ ನಾಯಕರ ಅಶೋಕ್ರವರೇ ಹಾಗೂ ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ, ನೀವು ಗಂಭೀರವಾಗಿ ಇದನ್ನು ಪರಿಗಣಿಸಬೇಕು. ಬಿಡಿದು ಏನೋ ಮಾಡ್ತಾ ಇದ್ದೀರಾ ನೀವು, ಅದ್ರ ಬಿಟ್ಟು ಈ ರೈತರಿಗೆ ಖಾಸಗೀಕರಣ ಮಾಡ್ತಾ ಇದ್ದೀರಲ್ಲ ಟಾಟಾ ಇದಕ್ಕೆ, ಅದನ್ನ ಕೂಡಲೇ ನೀವು ನಿಲ್ಲಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಇಡೀ ಕರ್ನಾಟಕದಂತ ರೈತ ಚಳುವಳಿಗೆ ಇನ್ನೂ ಸಕ್ಕಿಲ್ಲ. ಇನ್ನೂ ಹೋರಾಟ ಮಾಡುವಂಥ ಯುವಕರು ಇದ್ದಾರೆ. ಹೋರಾಟ ಚಳುವಳಿಗಳನ್ನು ದಿನನಿತ್ಯವಾಗಿ ಹೋರಾಟ ಮಾಡುವಂಥ ಯುವಕರುಗಳು ಹಳ್ಳಿಯಿಂದ ಬರ್ತಾರೆ. ಖಾಸಗೀಕರಣಗಳನ್ನು ಯಾವುದೇ ಕಾರಣಕ್ಕೂ ನಾವು ಮಾಡಕ್ಕೆ ರೈತ ಸಂಘದಿಂದ ಬಿಡಲ್ಲ ಅಂತ ಹೇಳ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತಾರೆ. ಬರೀ ರೈತ ಸಂಘ ಮಾತ್ರ, ಬರೀ ರೈತರಿಗೆ ಮಾತ್ರ ಇದರಿಂದ ತೊಂದರೆ ಆಗೋದಿಲ್ಲ. ಪ್ರತಿಯೊಬ್ಬ ಜನಸಾಮಾನ್ಯ ಬಡವರು ಅಂತ ಏನಿದ್ದಾರೋ ಈ ಕರ್ನಾಟಕದಲ್ಲಿ, ಭಾರತ ಬೇಡ, ಈ ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಸಹ ವಿದ್ಯುತ್ತನ್ನು ಖಾಸಗೀಕರಣ ಮಾಡಿದ್ರೆ ಬರೀ ರೈತರಿಗೆ ಮಾತ್ರ ತೊಂದರೆ ಆಗೋದಿಲ್ಲ. ಇವತ್ತು ಒಂದು ಆಟೋ ಓಡಿಸ್ಕೊಂಡು ಒಂದೇನೋ ಕೂಲಿ ಕೆಲಸ ಕಾರ್ಮಿಕರುಗಳು ಏನೇನು ಕೆಲಸ ಮಾಡ್ತಾ ಇದ್ರು, ಬಡ ಜನತೆಗೆ ಅಷ್ಟೋ ಇಷ್ಟೋ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನದ ಮುಖಾಂತರ ನಮ್ಮ ಕೈಗಳಿಂದ ಆಗ್ತಕ್ಕಂಥದ್ದನ್ನು ಕಟ್ಕೊಂಡು ನಾವು ಇವತ್ತು ಏನು ವಿದ್ಯುತ್ತನ್ನು ಬಳಸ್ತಾ ಇದ್ದೀವೋ ಆ ರೀತಿಯಾದಂತಹ ವ್ಯವಸ್ಥೆ ಇರೋದಿಲ್ಲ. ಸಂಪೂರ್ಣವಾಗಿ ಹೋಗುತ್ತೆ. ಯಾವುದೋ ಒಬ್ಬ ಓನರು ಏನು ಹೇಳ್ತಾನೋ ಅವನು ಎಷ್ಟು ಕರೆಂಟ್ ಒಂದು ಯೂನಿಟ್ ಇಷ್ಟು ಅಂತ ಫಿಕ್ಸ್ ಮಾಡಿದ್ರೆ ಅಷ್ಟು ಟಿಕ್ಕ ಮುಚ್ಕೊಂಡು ನಾವು ಕಟ್ಟಬೇಕಾಗ್ತದೆ. ಇಲ್ಲ ಅಂದ್ರೆ ಪುನಃ ಏನು ಸ್ವತಂತ್ರ ಪೂರ್ವದಲ್ಲಿ ಹೆಂಗೆ ನಾವು ದೀಪ ಮತ್ತು ಕ್ಯಾಂಡಲು ಸಿಮೆಣ್ಣೆ ಬುಟ್ಟಿ ಇಟ್ಕೊಂಡು ವಾಸ ಮಾಡ್ತಿದ್ದೋ, ಪುನಃ ಯಥಾಸ್ಥಿತಿ ನಮ್ಮ ದೇಶವನ್ನ, ನಮ್ಮ ರಾಜ್ಯವನ್ನ ತರೋದಕ್ಕೆ ಇವತ್ತಿನ ರಾಜಕಾರಣಿಗಳು ಹೊರಟಿದ್ದಾರೆ. ದಯವಿಟ್ಟು ಪ್ರತಿಯೊಬ್ಬರು, ಬರೀ ರೈತರು ಮಾತ್ರ ಇದಕ್ಕೆ ಕೈ ಜೋಡಿಸಿದ್ರೆ ಸಾಕಾಗೋದಿಲ್ಲ. ಆಟೋ ಚಾಲಕರು, ಕಾರ್ಮಿಕರು, ಕೂಲಿ ಮಾಡ್ತಕ್ಕಂಥ ಜನ, ಬಡ ಜನ ಯಾರಿಗಿರೋ ಪ್ರತಿಯೊಬ್ಬರು ಸಹ ಈ ಒಂದು ಖಾಸಗೀಕರಣದ ವಿರುದ್ಧ ಧ್ವನಿಯೆತ್ತಬೇಕು, ಹೋರಾಟವನ್ನು ಮಾಡಬೇಕು. ಇವತ್ತು ನೀವು ಓಟ್ ಹಾಕ್ಬೇಕಾದ್ರೆ ತಿಳ್ಕೋಬೇಕು, ನಿಮ್ಗೆ ಎಂಥ ಯೋಗ್ಯವಾದಂತಹ ವ್ಯಕ್ತಿಗಳಿಗೆ ನಿಮ್ಮ ಮತವನ್ನು ನೀಡಬೇಕು ಅಂತ. ನೀವು ಮತ ಹಾಕೋದಕ್ಕೆ ಯಾರು ಯೋಗ್ಯರು ಇಲ್ಲ ಅಂತ ಅಂದರೆ ನಾವು ಯಾರು ಮತನೇ ಹಾಕೋದು ಬೇಡ. ನಮಗೆ ಇವರ ರಾಜಕಾರಣನೇ ಬೇಡ, ಇವರ ಆಳ್ವಿಕೆನೇ ಬೇಕಾಗಿಲ್ಲ ಅಂತಕ್ಕಂತಹ ಒಂದು ದೊಡ್ಡ ನಿರ್ಧಾರಗಳನ್ನು ನಾವು ಇವತ್ತು ತಗೋಬೇಕಾಯ್ತದೆ. ಯಾಕಂತಂದರೆ ಇವತ್ತು ಪ್ರತಿಯೊಬ್ಬ, ನಾನು ರೈತರ ಪರ ಎಲ್ಲ ಪ್ರಮಾಣ ಮಾಡಬೇಕಾದ್ರೆ ನಾನು ರೈತರನ್ನ ಪ್ರಮಾಣ ಮಾಡ್ತೀನಿ. ಯಾಕೆ ಪ್ರಮಾಣ? ಈ ಕೈ ಇಟ್ಬಿಟ್ಟು ರೈತರ ತಲೆ ಮೇಲೆ ಮಡಗ್ತೇವೆ, ಅವ್ರು ನಮಗ್ತೇವೆ ಕೆಳಿಕೆ ಅಂತ ಪ್ರಮಾಣ ಮಾಡ್ತಾ ಇರೋದವರು, ಅವರನ್ನ ಬೆಳೆಸ್ತೇವೆ ಅಂತ ಯಾರು ಇವತ್ತು ಮಾಡ್ತಾ ಇಲ್ಲ ಪ್ರಮಾಣವ. ದಯವಿಟ್ಟು ಜನಸಾಮಾನ್ಯರು ಹೊರತ್ಕೋಬೇಕು. ಪ್ರತಿನಿತ್ಯ ಜನಸಾಮಾನ್ಯ ರಾಜಕಾರಣಿಗಳು ಸಂಬಳ ಹೆಚ್ಚಿಸ್ಕೊಂಡ್ರಿ, ನಮ್ಗೆ ಎಷ್ಟಿದ್ರ? ನಮ್ಗೆ ಏನಪ್ಪ ಎಷ್ಟಿದ್ದೀರಿ? ಇವತ್ತು ನಮ್ಮನ್ನ ವಿಷ ಕುಡಿಯುವಂಥ ಪರಿಸ್ಥಿತಿಗೆ ತಂದಿದ್ದೀರಿ. ದಯವಿಟ್ಟು